ಹಂಗಾಗಿ ಇವತ್ತು ಬಹುಶಃ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಏನಿವತ್ತು ದ್ವೇಷ ಭಾಷಣ ಅನ್ನೋಂಥ ಮಸೂದೆಯನ್ನು ಕೂಡ ತಂದಿದ್ದಾರೆ. ಈ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂಥ ವ್ಯಕ್ತಿ ಯಾರು? ನಾರಾ ಭರತ್ ರೆಡ್ಡಿ ಅವರು. ಈ ನಾರಾ ಭರತ್ ರೆಡ್ಡಿ ಅವರು ಏನು ದ್ವೇಷ ಭಾಷಣೆಯನ್ನು ಮಾಡಿದಾರೋ ಅವ್ರು ಮಾತಾಡಿದಂಥ ಭಾಷೆ ಏನಿತ್ತು, ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದೆ ಬಂದಿದ್ರೆ ಕೂಡ, ಮಸೂದೆ ಜಾರಿಯಲ್ಲಿದ್ದರೆ ಕೂಡ ಅವರು ಏನೋ ಮನೆ ಸುಟ್ಟಾಗ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂಥ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದೆ ಜಾರಿಯಲ್ಲಿದ್ದರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಪ್ರಕರಣ ದಾಖಲು ಮಾಡೋಂಥ ಕೆಲಸ ಆಗಬೇಕಾಗಿದೆ. ಹಂಗಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರವಾಗಿ ನಾವು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ವಿ. ಹಂಗೆ ಇವತ್ತು ಕರ್ನಾಟಕ ಎಲ್ಲ ಕೂಡ ಗುಂಡಾ ರಾಜ್ಯ ಆಗಿ ಪರಿವರ್ತನೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಸಾಕಷ್ಟು ನಾನು ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಗುಂಡು ಹಾರಿಸಿದಂಥವ್ರು ಯಾರು ಇದ್ದಾರೋ ಆಲ್ರೆಡಿ ಗುಂಡು ಹಾರಿಸಿದಂಥವ್ರು ಗನ್ನುಗಳೆಲ್ಲ ಕೂಡ ನೀವು ಸ್ವಾಧೀನಪಡಿಸ್ಕೊಂಡಿದ್ರಿ. ಸ್ವಾಧೀನಪಡಿಸ್ಕೊಂಡ ನಂತರ ಕೂಡ ಏನಾಗ್ತಾ ಇದೆ, ಅವ್ರು ಎಲ್ಲೋ ಒಂದು ಕಡೆ ಇಲ್ಲಿ ತನಕ ಆಗಿದ್ದು ಅರೆಸ್ಟ್ ಮಾಡಲಿಲ್ಲ, ಮೀಡಿಯಾಗೆ ರಿಲೀಸ್ ಮಾಡಬೇಕಾಗಿತ್ತು. ಅವರು ಯಾರು ಅವ್ರು ಹೇಳ್ತಾ ಇದ್ದಾರೆ ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಈ ಬಂದೂಕನ್ನು ತಗೊಂಡು ಇವರು ಕೊಲೆ ಯತ್ನ ಮಾಡಿದಂಥವ್ರು, ಕೊಲೆಗೆ ಅವರು ಶಾಮೀಲಾದಂಥವ್ರನ್ನ ಇಲ್ಲಿ ತನಕ ಆಗಿದೆ ಅರೆಸ್ಟ್ ಮಾಡೋಂಥ ಕೆಲಸ ಆಗಲಿಲ್ಲ. ತಕ್ಷಣ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ, ಇವ್ರನ್ನ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಕೂಡ ಆಗಬೇಕಾಗಿದೆ.